ಹಾಗೆ ಹೆತ್ತ ತಾಯಿಯಿಂದಲೇ 4 ವರ್ಷದ ಮಗನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೋವಾದ ಕಲ್ಲಂಗುಟೆ ಪೊಲೀಸರಿಂದ ವಿಚಾರಣೆ ತೀವ್ರವಾಗ್ತಾ ಇದೆ. 2 ದಿನದಿಂದ ಹಂತಕಿ ತಾಯಿ ಸೂಚನಾ ಸೇಠ್ ವಿಚಾರಣೆ ನಡೀತಾ ಇದೆ. ಕೊಲೆಗೆ ಮೂಲ ಕಾರಣವನ್ನ ಹೇಳ್ತಾ ಇಲ್ಲ. ಈ ಸಂದರ್ಭದಲ್ಲೂ ಕೂಡ ಸೂಚನಾ ಸೇಠ್ ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆ ಉದ್ದೇಶವನ್ನೇ ಬಾಯಿ ಬಿಡ್ತಾ ಇಲ್ಲ, ಮೊಂಡು ಹಠವನ್ನ ಮುಂದುವರಿಸ್ತಾ ಇದ್ದಾಳೆ. ಯಾಕೆ ಕೊಲೆ ಮಾಡಿದೆ ಅನ್ನುವಂಥದ್ದನ್ನ ಆಕೆ ಕ್ಲಿಯರ್ ಆಗಿ ಬಾಯಿ ಬಿಡ್ತಾ ಇಲ್ಲ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಸೂಚನಾ ಸೇಠ್ ಮೊನ್ನೆ ಗೋವಾದಲ್ಲಿ ತನ್ನ ಮಗನನ್ನ ಕೊಂದು ಬೆಂಗಳೂರಿಗೆ ಆ ಮಗನ ಶವವನ್ನ ಸೂಟ್ ಕೇಸ್ನಲ್ಲಿ ತುಂಬಿಕೊಂಡು ಬರುವಂಥ ಸಂದರ್ಭದಲ್ಲಿ ಚಿತ್ರದುರ್ಗದ ಬಳಿ ಲಾಕ್ ಆಗಿ ಇದೀಗ ಮತ್ತೆ ಗೋವಾದಲ್ಲಿ ಪೊಲೀಸರ ವಿಚಾರಣೆಯನ್ನು ಎದುರಿಸ್ತಾ ಇರುವಂಥ ಮಹಿಳೆ. ಈಕೆ ತನ್ನ ಮಗನನ್ನ ಸಾಯಿಸೋದಕ್ಕೆ ಏನು ಕಾರಣ ಆಯಿತು ಅನ್ನುವಂಥದ್ದೇ ಇಲ್ಲಿರುವಂಥ ಪ್ರಶ್ನೆ. ಹೌದು, ಪತಿ ಜೊತೆಗೆ ಸಂಬಂಧ ಸರಿ ಇರಲಿಲ್ಲ, ಡಿವೋರ್ಸ್ ಕೂಡ ಆಗಿತ್ತು. ಪತಿ ವಾರದಲ್ಲಿ 1 ದಿನ ಮಗನ ಜೊತೆ ಮಾತನಾಡಬಹುದು, ಅದು ವಿಡಿಯೋ ಕಾನ್ಫರೆನ್ಸ್ ಆಗಿರ್ಬೋದು ಅಥವಾ ನೇರವಾಗಿ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಹಿಂದೆ ಸೂಚನೆ ಕೊಟ್ಟಿತ್ತು. ಆ ಕಾರಣಕ್ಕಾಗಿ ಆಕೆ ಭಾಳ ಇರಿಟೇಟ್ ಆಗಿ ಈ ರೀತಿಯಾಗಿ ಮಾಡಿರ್ಬೋದು ಅನ್ನುವಂಥದ್ದು ಒಂದು. ಬಟ್ ಇದನ್ನು ಮೀರಿ ಕಾರಣಗಳಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಕಾರಣಗಳನ್ನು ಆಕೆ ಹೇಳ್ತಾ ಇಲ್ಲ. ಈಗ ಶನಿವಾರ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಆ ಮಗುವಿನ ತಂದೆ, ಮೃತ ಮಗುವಿನ ತಂದೆ ವೆಂಕಟರಮಣ. ಅವರಿಂದನೂ ಕೂಡ ಮಾಹಿತಿಯನ್ನು ಪಡಿತಾರೆ ಪೊಲೀಸರು. ಈಗ ಆಲ್ರೆಡಿ ಟ್ಯಾಕ್ಸಿ ಡ್ರೈವರ್ ಹಾಗೆ ಹೋಟೆಲ್ ಮ್ಯಾನೇಜರ್ ಜೊತೆಗೆ ಕೆಲ ಸಿಬ್ಬಂದಿಯ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಮುಂದೆ ಚಾರ್ಜ್ ಶೀಟ್ ಸಲ್ಲಿಸುವಂಥ ಸಂದರ್ಭದಲ್ಲಿ, ಆರೋಪ ಪಟ್ಟಿ ಸಲ್ಲಿಸುವಂಥ ಸಂದರ್ಭದಲ್ಲೆಲ್ಲ ಇದೆಲ್ಲ ಬಹಳ ಅತಿ ಮುಖ್ಯ ಆಗುತ್ತೆ. ಹೀಗಾಗಿ ಅವರ ತಂದೆಯ ವಿಚಾರಣೆ ಅಂದರೆ ಸೂಚನಾ ಸೇಠ್ನ ಮಾಜಿ ಪತಿಯ ವಿಚಾರಣೆ ನಡೆಸಬೇಕಾದಂಥದ್ದು ಕೂಡ ಈ ಪ್ರಕರಣದಲ್ಲಿ ಅನಿವಾರ್ಯ. ಈ ಕಾರಣಕ್ಕಾಗಿ ಅವರಿಗೂ ಕೂಡ ಬುಲಾವ್ ಬಂದಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಸಹದೇವ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಹದೇವ್, ಅಂದ್ರೆ ಕಾರಣ ಏನಿರಬಹುದು ಅನ್ನುವಂಥದ್ದು. ಹೌದು, ಪತಿ ಜೊತೆಗೆ ಸಂಬಂಧ ಸರಿ ಇರಲಿಲ್ಲ, ಪತಿ ಜೊತೆಗೆ ಮಾತನಾಡಬೇಕು ಅನ್ನುವಂಥದ್ದು, ಮಗು ಏನಾದ್ರು ಹಠ ಹಿಡಿದಿತ್ತೋ ಅಥವಾ ಪತಿ ಹಠ ಹಿಡಿದಿದ್ರೋ ಗೊತ್ತಿಲ್ಲ, ಇದೊಂದು ಕಾರಣ ಇರ್ಬೋದು. ಬಟ್ ನಿಖರವಾದಂಥ ಕಾರಣ ಅದು ಸಾವಿನ ಮಟ್ಟಿಗೆ ಅಥವಾ ಕೊಲೆ ತನಕ ಅದು ಹೋಗೋಕೆ ಇದೊಂದೇ ರೀಸನ್ ಅಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗಿರುವಂಥ ಸಂಗತಿ. ಆ ಕಾರಣಗಳನ್ನು ಹೇಳಿ ಬಾಯ್ ಬಿಡಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಹೇಗೆ ತಲೆ ಕೆಡಿಸ್ಕೊಳ್ಬೇಕಾಗಿದೆ, ಏನೇನು ಕತೆ ಅಂತ ಹೇಳಿ ಬಹುಶಃ ವೆಂಕಟರಮಣ ವಿಚಾರಣೆಗೆ ಹಾಜರಾದಂಥ ನಂತರದಲ್ಲಿ ಬಹಳಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಸಿಗ್ಬೋದಾ ಹೇಗೆ? ಹೌದು ಮಾಲ್ತೇಶ್, ಗೋವಾದಲ್ಲಿ ತನ್ನ 4 ವರ್ಷದ ಮಗನನ್ನೇ ತಾಯಿ ಕೊಂದಿರುವಂತಹ ಪ್ರಕರಣಕ್ಕೆ ಈಗ ಒಂದು ಕಡೆ ಗೋವಾದ ಕಲ್ಲಂಗುಟ್ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ತಾಯಿನೇ ಮಗನನ್ನೇ ಯಾಕೆ ಕೊಂದ್ಲು ಅನ್ನುವಂಥ ಪ್ರಶ್ನೆ ಬಹುಮುಖ್ಯವಾಗಿ ಪೊಲೀಸರಿಗೂ ಕಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸದ್ಯ ಈಗ 2 ದಿನಗಳಿಂದ ಸೂಚನಾ ಸೇಠನ್ನ ಈಗಾಗಲೇ ತೀವ್ರಗತಿಯಲ್ಲಿ ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು. ಈಗ ಪ್ರಾರಂಭದಲ್ಲೇ ತಾಯಿ ಕೂಡ ತನ್ನ ಮಗನನ್ನ ಕೊಂದಿದ್ದೇನೆ ಅನ್ನುವಂತಹ ಮಾತನ್ನ ಒಪ್ಕೊಂಡಿರುವಂಥದ್ದು. ಯಾವ ಕಾರಣಕ್ಕಾಗಿ ಕೊಂದಿದ್ದೇನೆ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನೂ ಕೂಡ ಸ್ಪಷ್ಟವಾಗಿ ಪೊಲೀಸರಿಗೆ ತಿಳಿಸ್ತಾ ಇಲ್ಲ. ಆದರೆ ಆ ಮಗುವನ್ನ ಕೊಲ್ಲುವುದಕ್ಕಿಂತ ಮೊದಲು ಸಾಕಷ್ಟು ಪ್ಲಾನ್ ಅನ್ನ ಈ ಒಂದು ಸೂಚನಾ ಸೇಟ್ ಮಾಡ್ಕೊಂಡಿದ್ಲು ಅನ್ನುವಂತಹ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಯಾವಾಗ ಗೋವಾಕ್ಕೆ ಬಂದು ಉಳಿದುಕೊಳ್ತಾಳೆ ಅವತ್ತು ಆ 7ನೇ ತಾರೀಕು ರಾತ್ರಿಯಂದು 2 ಬಾಟಲ್ ಕೆಮ್ಮಿನ ಸಿರಪ್ ಅನ್ನು ಕೂಡ ತರಿಸ್ಕೊಳ್ತಾಳೆ. ಆ ಒಂದು ಬಾಟಲ್ಗಳು ಈಗಾಗಲೇ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಅದರ ಜೊತೆಗೆ ಏನೋ ಮಗುವನ್ನ ಆ ಸಿರಪ್ಗೆ ಕುಡಿಸಿ ಅದಾದ ಬಳಿಕ ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂಥದ್ದು ಕೂಡ ಈಗಾಗಲೇ ಪೊಲೀಸರಿಗೆ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿರುವಂಥದ್ದು. ಇದಾದ ಬಳಿಕ ಏನು ಸೂಟ್ಕೇಸಲ್ಲಿ ಮಗುವನ್ನ ತೆಗೆದುಕೊಂಡು ಗೋವಾದಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇದ್ಲು. ಕ್ಯಾಬ್ನಲ್ಲಿ ಕರೆದುಕೊಂಡು ಹೊಂಟಂತಹ ಸಂದರ್ಭದಲ್ಲಿ ಚಿತ್ರದುರ್ಗದ ಬಳಿ ಆಕೆ ಸಿಕ್ಕಾಕೊಂಡಿರುವಂಥದ್ದು. ಆದರೆ ಒಂದು ವೇಳೆ ಸಿಕ್ಕಾಕೊಳ್ಳದೆ ಇದ್ದಿದ್ರೆ ಬೆಂಗಳೂರಿಗೆ ಆ ಒಂದು ಸೂಟ್ಕೇಸನ್ನು ತೆಗೆದುಕೊಂಡು ಹೋಗಿ ಅದಾದ ಬಳಿಕ ಮನೆಯಲ್ಲಿ ತನ್ನ ಕಾರ್ನಲ್ಲಿ ಮಗುವಿನ ಶವವನ್ನು ಸಾಗಿಸಿ ಬೆಂಗಳೂರಿನ ಹೊರವಲಯದಲ್ಲಿ ಎಲ್ಲಾದರೂ ನಿರ್ಜನ ಪ್ರದೇಶದಲ್ಲಿ ಆ ಮಗುವಿನ ಶವವನ್ನು ಬಿಸಾಡೋಕ್ಕೂ ಕೂಡ ಈಗ ಪ್ಲಾನ್ ಮಾಡ್ಕೊಂಡಿದ್ಲು ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಆದರೆ ಇಲ್ಲಿ ಮುಖ್ಯವಾಗಿ ಪೊಲೀಸರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನಂತಂದ್ರೆ ಯಾಕಾಗಿ ಕೊಲೆ ಮಾಡಿದ್ಲು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಶನಿವಾರದಂದು ಏನೋ ಮಗುವಿನ ತಂದೆಯನ್ನು ಕೂಡ ವೆಂಕಟರಮಣನ ಕರೆತಂದು ವಿಚಾರಣೆ ಕೂಡ ಪೊಲೀಸರು ಬರ ಹೇಳಿದ್ದಾರೆ. ಸೊ ಅವರ ವಿಚಾರಣೆ ಆದ ಬಳಿಕ ಇದೆಲ್ಲದಕ್ಕೂ ಕೂಡ ಒಂದು ಹಂತದಲ್ಲಿ ಕ್ಲಾರಿಟಿ ಸಿಗಲಿದೆ ಮಾಲ್ತೇಶ್. ಥ್ಯಾಂಕ್ ಯು ಸಹದೇವ್.